ನಮ್ಮ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇತ್ತೀಚೆಗೆ ಸುಮಾರು ಡಿಎಮ್ಸ್ ಬರ್ತಿರೋದೇನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯ್ತು ಅಂತ ಸಿಕ್ಕಾಪಟ್ಟೆ ಡಿಎಮ್ಸ್ ಬರ್ತಾ ಇದೆ. ಮತ್ತೆ ಅದರಲ್ಲೂ ಲೈಕ್ ಇಯರಿಂಗ್ ಡೇಟ್ ಯಾಕೆ ಈ ಸರಿ ಅನೌನ್ಸ್ಮೆಂಟೇ ಆಗ್ಲಿಲ್ಲ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಿದ್ದೀರಾ. ಸೊ ಎಲ್ಲಾದ್ರೂ ಲೈಕ್ ನಾನ್ ಡ್ಯೂಟಿ ಮಾಡಕ್ ಹೋದಾಗ ಅಥವಾ ಎಲ್ಲಾದ್ರೂ ಗಾಡಿ ಚಾರ್ಜಿಂಗ್ ಹಾಕಕ್ ಹೋದಾಗ ರೈಡರ್ಸ್ ಆಗ್ಲಿ ಇಲ್ಲಾಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂಡ್ ನಮ್ಮ ಫಾಲೋವರ್ಸ್ ಬಂದು ಕೇಳ್ತಾ ಇರೋದೆ, ಫಸ್ಟ್ ಆಫ್ ಆಲ್ ಬ್ರೋ ಬೈಕ್ ಟ್ಯಾಕ್ಸ್ ಇದು ಇಯರಿಂಗ್ ಡೇಟ್ ಯಾಕೆ ಅನೌನ್ಸ್ಮೆಂಟ್ ಆಗ್ಲಿಲ್ಲ, ಇದ್ರದ್ದು ಏನಾಗಿದೆ ಅಪ್ಡೇಟ್, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಸ್ವಲ್ಪ ಹೇಳಿ ನಮ್ಗೂನು ಅಂತ. ಆಕ್ಚುಲಿ ಇಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅನ್ನೋದನ್ನ ನಾವು ನೋಡ್ಬೇಕು. ಸೊ ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಏನು ಈ ಒಂದು ಬೈಕ್ ಟ್ಯಾಕ್ಸಿ ಕೇಸ್ ವಿಚಾರ ಬಂದ್ಬಿಟ್ಟು ನಮ್ಮ ಹೈಕೋರ್ಟ್ ಅಲ್ಲಿ ಏನ್ ಚರ್ಚೆ ನಡೀತಾ ಇತ್ತು. ಸೊ ವಾದ ವಿವಾದಗಳು ನಿಮ್ಗೆ ಗೊತ್ತಿದೆ. ಸೊ ಒಂದ್ ಕಡೆ ಒಂದ್ಸರಿ ಆ ಕಡೆ ವಾದ ಆಗೋದು, ಒಂದ್ಸರಿ ಈ ಕಡೆ ವಾದ ಆಗೋದು. ಅವ್ರ ವಾದ ಕೇಳಿದಾಗ ಲೈಕ್ ಬೈಕ್ ಟ್ಯಾಕ್ಸಿ ಪರ ಬರ್ಬೋದು ಅಂತ ಇರ್ತಿತ್ತು. ಸೊ ಇರ್ತಾ ಇತ್ತು. ಇವ್ರ ಕಡೆ ವಾದ ಕೇಳಿದಾಗ ಇಲ್ಲ ಬೈಕ್ ಟ್ಯಾಕ್ಸಿ ಬರೋ ಡೌಟ್ ಅಂತ ಇರ್ತಾ ಇತ್ತು. ಅದೆಲ್ಲ ಮಧ್ಯ ಏನಪ್ಪಾ ಅಂತಂದ್ರೆ ನಮ್ಮ ಗೌರ್ಮೆಂಟ್ ಏನಿದೆ, ನಮ್ಮ ಸರ್ಕಾರ ಏನಿದೆ, ಸೊ ಅವ್ರಿಗಂತೂ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಬೈಕ್ ಟ್ಯಾಕ್ಸಿನ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ರನ್ ಮಾಡೋದಕ್ಕೆ ಯಾವುದೇ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಒಂದಷ್ಟು ಜನ ವಾದ. ಸೊ ಇದ್ರ ಮಧ್ಯೆ ಎಲ್ಲರ ಮಧ್ಯೆ ಸೊ ಇದ್ರ ಮಧ್ಯ ಈಗ ಪ್ರೆಸೆಂಟ್ ಬೈಕ್ ಟ್ಯಾಕ್ಸಿ ಈ ಸರಿ ಯಾಕೆ ಇಯರಿಂಗ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಅನ್ನೋದು ಆದ್ರೆ, ಸೊ ನಿಮ್ಗೆಲ್ಲ ಇದು ಒಂದು ಮಟ್ಟಕ್ಕೆ ಅಂತ ಲೆವೆಲ್ಗೆ ಬಂದಿದೆ ಅನ್ನೋದು ಒಂದಷ್ಟು ಜನರ ಒಂದು ಅಭಿಪ್ರಾಯ. ಸೊ ಅದ್ರ ಪ್ರಕಾರ ನಾವು ಮಾತಾಡೋದಾದ್ರೆ ಇಲ್ಲಿ ಏನ್ ಆಗ್ತಿದೆ ಅನ್ನೋದು ಮೊದಲೇ ನಾವು ತಿಳ್ಕೊಬೇಕಂದ್ರೆ, ಈಗ ನಿಮ್ಗೆಲ್ಲ ಗೊತ್ತಿದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಬೈಕ್ ಟ್ಯಾಕ್ಸಿ ಪರ ಏನ್ ಇದಾರೆ, ಲೈಕ್ ಈ ಅಗ್ರಿಗೇಟ್ ಕಂಪ್ನಿಗಳಾಗಿರ್ಬೋದು, ಓಲಾ, ಊಬರ್, ರ್ಯಾಪಿಡೋ. ಸೊ ಈ ಒಂದು ಅಗ್ರಿಗೇಟ್ ಕಂಪ್ನಿಗಳ ಲಾಯರ್ಸ್ ಏನಾಗಿರ್ಬೋದು, ಅಥವಾ ಲೈಕ್ ಪಬ್ಲಿಕ್ ಪರ ಇರುವಂತಹ ಆಗಿರ್ಬೋದು, ಇಲ್ಲಾಂದ್ರೆ ಈ ಅಸೋಸಿಯೇಷನ್ಸ್ ಅಂತ ಏನಿದಾವೆ ಒಂದಷ್ಟು, ಲೈಕ್ ಅದ್ರ ಕಡೆಯಿಂದ ಒಂದು ಏನೋ ಲಾಯರ್ಸ್ ನ ಇಟ್ಟಿದ್ದಾರೆ. ಸೊ ಆ ಕೇಸಸ್ ಎಲ್ಲ ಏನಿದೆ, ಸೊ ಅವ್ರ ಕಡೆ ಎಲ್ಲ ವಾದ ವಿವಾದಗಳು ನಡೀತಾ ಇತ್ತು. ಸೊ ಅವ್ರ ಕಡೆಯಿಂದ ವಾದನ ಅವ್ರು ಮಂಡಿಸಿದ್ದಾರೆ. ಸೊ ಕ್ಲಿಯರ್ ಆಗಿ ಅವ್ರ ಕಡೆಯಿಂದ ಲೈಕ್ ಏನಕ್ಕೆ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋದನ್ನ ಲೈಕ್ ಅವರು ಕ್ಲಿಯರ್ ಆಗಿ ಕೋರ್ಟ್ಗೆ ತಿಳಿಸ್ಕೊಟ್ಟಿದ್ದಾರೆ. ಲೈಕ್ ಈ ರೀಸನ್ಸ್ ಇಂದ ನಮ್ಗೆ ಬೈಕ್ ಟ್ಯಾಕ್ಸಿ ಅನ್ನೋದು ರನ್ ಆಗ್ಬೇಕು ಅನ್ನೋದು. ಸೊ ಅವರ ಒಂದು ಅಷ್ಟು ವಾದಗಳು ನಿಮ್ಗೆಲ್ಲ ಗೊತ್ತಿದೆ. ಲೈಕ್ ಲಾಸ್ಟ್ ಎಲ್ಲಾ ಇಯರಿಂಗ್ ಡೇಟ್ಗಳಲ್ಲಿ ನಾವು ಹೇಳ್ಕೊಂಡ್ ಬರ್ತಿದೀವಿ. ಸೊ ಬೈಕ್ ಟ್ಯಾಕ್ಸಿ ಏನಕ್ಕಪ್ಪ ಬೇಕು, ಎಷ್ಟು ಜನ ಲೈಫ್ಸ್ ಇದೆ. ಸೊ ಈ ಒಂದು ಆಧಾರದ ಮೇಲೆ ಕಂಪ್ನಿಯವ್ರ ಪರ ಇರುವಂತಹ ಲಾಯರು, ಸೊ ಅವರೆಲ್ಲರೂ ವಾದನ ಮಂಡಿಸಿದ್ದಾರೆ. ಅದಾದ್ಮೇಲೆ ಈಗೇನು ಆಟೋ ಲೈಕ್ ಯೂನಿಯನ್ಸ್ ಇದಾವೆ, ಅಥವಾ ಲೈಕ್ ಈ ಕಡೆ ಏನ್ ಅಪೋಸಿಟ್ ಇದೆ, ಈ ಬೈಕ್ ಟ್ಯಾಕ್ಸಿಗೆ ಅಪೋಸಿಟ್ ಬೇಡ ಅಂತ ಏನೊಂದಷ್ಟು ಜನ ಇದಾರೆ, ಅವ್ರ ವಾದನ ಮಂಡಿಸಿದ್ದಾರೆ. ಯಾಕೆ ಬೈಕ್ ಟ್ಯಾಕ್ಸಿ ಬೇಡ, ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಏನೆಲ್ಲ ತೊಂದರೆ ಆಗ್ತದೆ, ಬೈಕ್ ಟ್ಯಾಕ್ಸಿಯಿಂದ ಅವ್ರಿಗೆಲ್ಲ ಏನ್ ತೊಂದರೆ, ಅಥವಾ ಬೈಕ್ ಟ್ಯಾಕ್ಸಿಯಿಂದ ಏನೆಲ್ಲ ಪ್ರಾಬ್ಲಮ್, ಅವ್ರಿಗೆ ಯಾಕೆ ಬೇಡ ಅನ್ನೋದನ್ನ ಅವ್ರ ವಾದನ ಅವ್ರು ಮಂಡಿಸಿದ್ದಾರೆ. ಸೊ ಅದ್ರ ಮಧ್ಯದಲ್ಲಿ ಪಬ್ಲಿಕ್ ಅಂತ ಲೈಕ್ ಪಬ್ಲಿಕ್ ಲಾಯರ್ ಏನಿದ್ದಾರೆ, ಅವರು ಕೂಡ ಪಬ್ಲಿಕ್ ಪರವಾಗಿ ಲೈಕ್ ಇದು ಯಾಕೆ ಬೇಕು ಅನ್ನೋದನ್ನು ಕೂಡ ಅವ್ರ ವಾದನ ಮಂಡಿಸಿದ್ದಾರೆ. ಇನ್ನ ಗೌರ್ಮೆಂಟ್ ಪರ ಲಾಯರ್ ಬರೋದಾದ್ರೆ ಅವರು ಸೊ ಈ ಕಮಿಟಿ ಏನ್ ರಚನೆ ಕೊಟ್ಟಿದ್ರು, ಆ ಕಮಿಟಿ ರಚನೆ ಲೈಕ್ ಅವರೊಂದು ರಿಪೋರ್ಟ್ ಏನ್ ಕೊಟ್ಟಿದ್ರು, ಆ ರಿಪೋರ್ಟ್ ಆಧಾರದ ಮೇಲೆ ಕೂಡ ಅವ್ರ ವಾದನ ಮಂಡಿಸಿದ್ದಾರೆ. ಸೊ ಈಗ ಒಂದು ಕ್ಲಿಯರ್ ಆಗಿ ನಾವು ಅನ್ಕೊಂತಿರೋದು ಅಂದ್ರೆ ಲೈಕ್ ಈಗ ಒಂದಷ್ಟು ಜನ ಮಾತಾಡ್ತಿರೋದೇನಪ್ಪ ಅಂದ್ರೆ, ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ಆಚೆ ಕಡೆ ಜನಗಳು ಮಾತಾಡ್ತಿರೋದಾಗಿರ್ಬೋದು, ಲೈಕ್ ಎಲ್ಲ ಲೈಕ್ ಅವ್ರವ್ರ ಪರ್ಸ್ಪೆಕ್ಟಿವ್ ಅಂತ ಅವ್ರು ಯೋಚನೆ ಮಾಡ್ತಾರಲ್ಲ. ಸೊ ಆ ತರ ಎಲ್ಲರೂ ಮಾತಾಡ್ಕೊಂತಿರೋದೇನಪ್ಪ ಅಂದ್ರೆ, ಈಗ ಒಂದು ಬೈಕ್ ಟ್ಯಾಕ್ಸಿನ ಅಂತ ತಲುಪಿದೆ, ಅಂದ್ರೆ ಕೊನೆ ಅಂತ ತಲುಪಿದೆ. ಅಂದ್ರೆ ಎಲ್ಲಾರ್ದು ವಾದ ವಿವಾದ ಚರ್ಚೆ ಎಲ್ಲಾನು ತಿಳ್ಕೊಂಡು ಈಗ ಕೋರ್ಟು ಮೇ ಬಿ ಇದ್ರ ಕಡೆ ಒಂದು ಕೊನೆ ಡಿಸಿಷನ್ ಏನಾದ್ರು ಟೈಮ್ ತಗೊಂಡು ಒಂದು ಡಿಸಿಷನ್ ಕೊಡಬಹುದು ಅನ್ನೋದು ಒಂದಷ್ಟು ಜನರ ಒಂದು ಲೈಕ್ ಮಾತುಕತೆ ಮಾತಾಡ್ಕೊಂತಿರೋದು ಅಂತ ಹೇಳ್ಬೋದು. ಏನಕ್ಕಂತಂದ್ರೆ ಈಗ ಪ್ರೆಸೆಂಟ್ ನಾವು ಏನ್ ಆಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಲೈಕ್ ಓಪನ್ಲಿ ಹೇಳ್ಬೇಕಂತಂದ್ರೆ ಯಾವ್ದು ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದ್ಬಿಟ್ಟು, ಈಗ ಯಾವ್ದೋ ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದ್ಬಿಟ್ಟು ಯಾವ್ದೋ ಒಂದು ಇದರಿಂದ ಒಂದು ರಿಪೋರ್ಟ್ ಸಿಕ್ಕೈತೆ ಅಂತ ಇಲ್ಲಿ ಎಲ್ಲೂ ಅಫಿಷಿಯಲಿ ಇಲ್ಲ. ಲೈಕ್ ಇಲ್ಲಿ ಊಹಾ ಪೋಹ ಅವ್ರು ಅನ್ಕೊಂತಿದಾರೆ, ಇವ್ರು ಅನ್ಕೊಂತಿದಾರೆ. ಈಗ ಒಂದಷ್ಟು ಜನ ಆಟೋ ಪರ ಲೈಕ್ ವಿಡಿಯೋಸ್ ನ ನೋಡ್ತಿದ್ರ, ಆಟೋ ಚಾಲಕರಾಗಿ ಲೈಕ್ ಕಂಟೆಂಟ್ ಕ್ರಿಯೇಟರ್ಸ್, ಒಂದಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲ, ಒಂದಷ್ಟು ಜನ ಲೈಕ್ ಅಸೋಸಿಯೇಷನ್ಸ್ ಏನ್ ಮಾಡ್ಕೊಂಡಿರ್ತಾರೆ, ಅವ್ರು ಕೂಡ ಒಂದಷ್ಟು ಲೈಕ್ ಬಂದು ವಿಡಿಯೋಸ್ ನ ಮಾಡ್ತಿದಾರೆ. ಇಲ್ಲ ನಮ್ ಕಡೆನೆ ಬರುತ್ತೆ, ನಮ್ ಕಡೆನೆ ಖಂಡಿತ ಬರುತ್ತೆ, ಸೊ ಅದಕ್ಕೆ ವೆಯ್ಟ್ ಮಾಡೋಣ ಅನ್ನೋದು ಅವ್ರವರ ಪರ್ಸ್ಪೆಕ್ಟಿವ್. ಅಂದ್ರೆ ಲೈಕ್ ಅವ್ರ ಅನಿಸಿಕೆನ, ಅವರ ಅಭಿಪ್ರಾಯನ ಅವರು ವಿಡಿಯೋ ಮುಖಾಂತರವಾಗಿ ಅವರು ಶೇರ್ ಮಾಡ್ಕೊಂತಿದ್ದಾರೆ. ಸೊ ಅದು ಸರಿನಾ ತಪ್ಪ ಅಂತಂದ್ರೆ ನಮಗ್ ಗೊತ್ತಿಲ್ಲ, ಯಾಕಂದ್ರೆ ಅವ್ರವ್ರ ಅಭಿಪ್ರಾಯ, ಅದು ಅವ್ರು ಅನ್ಕೊಂತಿರೋದು. ಸೊ ಇದು ನಮಗೂ ಗೊತ್ತಿಲ್ಲ. ಈಗ ನಮ್ಮನ್ ಕೇಳ್ತೀರಾ ಬ್ರೋ ನಿಮ್ಮ ಪ್ರಕಾರ ಏನು ಅಂತ ಒಂದಷ್ಟು ಜನ ನನಗೆ ಕೇಳ್ತೀರಾ, ಎಲ್ಲಾದ್ರೂ ಸಿಕ್ಕಿದಾಗ ಆಗಿರ್ಬೋದು, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಡಿಎಮ್ಸ್ ಮಾಡಾಗಿರ್ಬೋದು, ನಿಮ್ ಪ್ರಕಾರ ಏನಾಗ್ಬೋದು ಅಂತ ಕೇಳ್ತೀರಾ. ಸೊ ಇಲ್ಲಿ ಇದನ್ನೆಲ್ಲ ನೋಡೋದಾದ್ರೆ ಲೈಕ್ ನಾವ್ ಅನ್ಕೊಳ್ಳೋದಾದ್ರೆ,
ನಾವ್ ಅನ್ಕೊಂತಿರೋದು ಲೈಕ್ ನಾನ್ ಅನ್ಕೊಂತಿರೋದು ಅಥವಾ ನಮ್ಮ ಅಭಿಪ್ರಾಯ ಅಥವಾ ಏನಂತಂದ್ರೆ ಈಗ ಅದೇ ನಾನು ಲೈಕ್ ಎಲ್ಲರೂ ಏನ್ ಥಿಂಕ್ ಮಾಡ್ತಿದ್ದಾರೆ ಅದೇ ತರ ನಾನು ಒಂದು ಥಿಂಕ್ ಮಾಡ್ತಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ ಈಗ ಎಲ್ಲಾ ವಾದ ವಿವಾದಗಳು ಕೂಡ ನೋಡಿ ಇದಕ್ಕೆ ಒಂದು ಕೊನೆಯ ಹಂತವಾಗಿ ಇಲ್ಲ ಬೇಕಾ ಬೇಡವಾ, ಬೇಕು ಅಂದ್ರೆ ಏನ್ ಕಂಡೀಷನ್ಸ್ ಕೊಡ್ಬೇಕು, ಇಲ್ಲ ಬೇಡ ಅಂದ್ರೆ ಏನ್ ಮಾಡ್ಬೇಕು, ಅಥವಾ ಏನು ಈ ಒಂದು ಲೈಕ್ ಮುಂದೆ ಇದಕ್ಕೇನಾದ್ರೂ ಅಕಸ್ಮಾತ್ ಮುಂದಕ್ಕೂ ಏನ್ ಲೈಕ್ ತಗೊಂಡ್ ಹೋಗ್ತಾರ ಅಥವಾ ಇದಕ್ಕೆ ಕಂಪ್ಲೀಟ್ ಕೋರ್ಟ್ ಬೇಡ ಅಂತ ಕೊಟ್ಬಿಡ್ತದ, ಇಲ್ಲಾಂದ್ರೆ ಇದಕ್ಕೆ ಏನಾದ್ರು ಮುಂದಿನ ಕ್ರಮಗಳೇನಾದ್ರು ತಗೊಂತಾರ ಲೈಕ್ ನೋಡ್ಬೇಕಾಗುತ್ತೆ. ಸೊ ಕೊನೆ ಲೈಕ್ ಡಿಸಿಷನ್ ಅಂತ ತಲುಪಿದೆ ಅಂತ ಒಂದಷ್ಟು ಜನರ ಒಂದು ಅಭಿಪ್ರಾಯ. ಸೊ ನೋಡ್ಬೇಕು. ಅಂಡ್ ಇನ್ ಕೇಸ್ ಒಂದಷ್ಟು ಜನ ಹಿಂಗೆ ಆಗ್ಬೋದು ಅಂತಾನು ಅಂತಿದ್ದಾರೆ ಲೈಕ್ ಇಲ್ಲ ಬೈಕ್ ಟ್ಯಾಕ್ಸಿಗೆ ಯಾಕೋ ಹೊಡೆತ ಬೀಳೋ ತರ ಇದೆ, ಹಿನ್ನಡೆ ಬೀಳೋ ತರ ಇದೆ. ನಮ್ಮ ಪ್ರಕಾರ ಇದು ಲೈಕ್ ಮುಂದಿನ ದಿನಗಳಲ್ಲಿ ಸ್ಟಾಪ್ ಆಗ್ಬೋದು, ಸರ್ವಿಸಿಗೆ ಏನ್ ನಡೀತಿದೆ ಸರ್ವಿಸ್ ನ ಸ್ಟಾಪ್ ಮಾಡ್ಬೋದು, ಅದ್ರಿಂದ ಸುಪ್ರೀಂ ಕೋರ್ಟ್ ಹೋಗ್ಬೋದು ಮತ್ತೆ. ಸೊ ಅನ್ನೋದು ಒಂದಷ್ಟು ಜನರ ಚರ್ಚೆ, ಒಂದಷ್ಟು ಜನರ ವಾದ ಅಂತ ಹೇಳ್ಬೋದು. ಗೊತ್ತಿಲ್ಲ ಇಲ್ಲಿ ಒಂದಷ್ಟು ಜನ ಲೈಕ್ ಇನ್ನೊಂದ್ ಕಡೆ ನೋಡೋದಾದ್ರೆ ಇಲ್ಲ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ, ಬಂದು ನಾವು ಸರ್ವಿಸ್ ನ ಕೊಡ್ತೀವಿ, ಸೊ ನೀವು ಆರಾಮಾಗಿರಿ ಅಂತ ಈ ಲೈಕ್ ಅಸೋಸಿಯೇಷನ್ಸ್ ಎಲ್ಲ ಏನಿದಾವೆ ಅವ್ರ ಕಡೆಯಿಂದ ಅವರ ಅಭಿಪ್ರಾಯ, ಅವರ ವಾದನ ಅವ್ರು ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಕ್ವಶನ್ ಮಾರ್ಕ್. ಎಲ್ಲದಕ್ಕೂ ಬೈಕ್ ಟ್ಯಾಕ್ಸಿ ವಿಚಾರ ಮುಂದೆ ಏನಾಗುತ್ತೆ ಕ್ವಶನ್ ಮಾರ್ಕ್ ಅಲ್ಲೇ ಉಳಿದಿದೆ. ಇಲ್ಲಿ ಇದಕ್ಕೆಲ್ಲಾನು ಒಂದು ಕೊನೆದಾಗಿ ಏನಾದ್ರೂ ಒಂದು ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಅದು ಕೋರ್ಟ್ ಇಂದ ಒಂದು ಕೊನೆ ಅಂತ ತೀರ್ಪು ಬರೋವರ್ಗುನು ಇಲ್ಲಿ ಊಹಾ ಪೋಹ, ಅವ್ರು ಅನ್ಕೊಳ್ಳೋದು ಇವ್ರು ಅನ್ಕೊಳ್ಳೋದು, ಹಂಗಾಯ್ತು ಹಿಂಗಾಯ್ತು, ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ ಒಂದು ಚರ್ಚೆ ನಡೀತದಷ್ಟೇ. ಇನ್ನೊಂದಷ್ಟು ಜನ ಏನಂತಂದ್ರೆ ಲೈಕ್ ಇದ್ರ ಬಗ್ಗೆ ಎಲ್ಲೋ ಕೂತ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೇ, ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ ಎಲ್ಲೋ ಕೂತ್ಕೊಂಡು ಏನ್ ಗೊತ್ತಿರ್ತದ ಅದನ್ನ ಅವ್ರು ಹೇಳ್ತಾರೆ. ಬಟ್ ಅದೇ ಸತ್ಯ ಅಂತ ಇಲ್ಲಿ ಯಾರು ನಂಬೇಡಿ. ನಾನ್ ಹೇಳ್ತಿರೋದನ್ನು ಸತ್ಯ ಅಂತ ನಾನು ಎಲ್ಲೂ ಹೇಳಲ್ಲ. ಯಾಕಂತಂದ್ರೆ ನಾನು ಬೈಕ್ ಟ್ಯಾಕ್ಸಿ ಇನ್ಫಾರ್ಮೇಶನ್ ನಾನು ಕೂಡ ವಿಡಿಯೋ ಮಾಡೋದು ಬಂದ್ಬಿಟ್ಟು ಲೈಕ್ ನನಗೆ ಏನು ಗೊತ್ತಿರ್ತದೆ ಅದ್ರ ಬಗ್ಗೆ ಮಾಡೋದಕ್ಕಿಂತ ಸೊ ಜಾಸ್ತಿ ಇನ್ಫಾರ್ಮೇಶನ್ ನಾನೇನ್ ಮಾಡ್ತೀನಿ ಅಂತಂದ್ರೆ ಲೈಕ್ ಈ ಅಸೋಸಿಯೇಷನ್ಸ್ ನಿಮ್ಗೆ ಏನ್ ಗೊತ್ತಿದೆ ಲೈಕ್ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಲೈಕ್ ಒಂದಷ್ಟು ಆಟೋ ಅಸೋಸಿಯೇಷನ್ಸ್ ಆಗಿರ್ಬೋದು, ಲೈಕ್ ಪಬ್ಲಿಕ್ ಡೊಮೈನ್ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಆಗಿರ್ಬೋದು, ಎಲ್ಲಾನು ಗ್ಯಾದರ್ ಮಾಡಿ ಸೊ ಎಲ್ಲದನ್ನು ಲೈಕ್ ಟ್ಯಾಲಿ ಮಾಡಿ ಲೈಕ್ ಅದ್ರ ಬಗ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದಷ್ಟು ತಿಳ್ಕೊಂಡು ಅದಾದ್ಮೇಲೆ ಒಂದಷ್ಟು ವಿಡಿಯೋಸ್ ನ ಮಾಡಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತಂದ್ರೆ ಲೈಕ್ ನಮ್ಮ ಅಭಿಪ್ರಾಯಗಳು ಜನಗಳು ಏನ್ ಅಭಿಪ್ರಾಯ ತಿಳ್ಕೊಂಡಿರ್ತಾರೆ ಅದ್ರ ಮೇಲೇನು ಒಂದಷ್ಟು ವಿಡಿಯೋಸ್ ನ ಕೂಡ ನಾವು ಮಾಡ್ತೀವಿ. ಸೊ ಇನ್ನು ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಲೈಕ್ ನಾನು ಜಾಸ್ತಿ ಇನ್ಫಾರ್ಮೇಶನ್ ತಿಳಿಸೋದಕ್ಕಿಂತ ನಾನೇನ್ ಮಾಡ್ತೀನಿ ಅಂತಂದ್ರೆ ಲೈಕ್ ಇದ್ರ ಅಸೋಸಿಯೇಷನ್ಸ್ ನ ಇಂಟರ್ವ್ಯೂಸ್ ಮಾಡಕ್ ಟ್ರೈ ಮಾಡ್ತೀನಿ. ಇಲ್ಲ ಆಟೋ ಯೂನಿಯನ್ ಆಗಿರ್ಬೋದು, ಇಲ್ಲಾಂದ್ರೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಆಗಿರ್ಬೋದು. ಸೊ ಯಾವ ಅಸೋಸಿಯೇಷನ್ಸ್ ಲೈಕ್ ಅಧ್ಯಕ್ಷ ಇರ್ತಾರೆ ಅವ್ರ ಹತ್ರ ಹೋಗಿ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಗೊತ್ತಿದೆ ಇದ್ರ ಬಗ್ಗೆ, ಲೈಕ್ ಬಿಕಾಸ್ ಆಫ್ ಅವರು ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನ ತಿಳ್ಕೊಂಡಿರ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸಲೀಂ ಅವರು ಲೈಕ್ ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಲೈಕ್ ಏನ್ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಯಾಕಂತಂದ್ರೆ ಅವರು ಅವ್ರ ಲಾಯರ್ ಆದವರು, ಸೊ ಈ ಕೇಸ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದ್ರಿಂದ ಸೊ ನಾವು ಅವ್ರ ಹತ್ರ ಒಂದು ಇನ್ಫಾರ್ಮೇಶನ್ ಅದಕ್ಕೆ ಅವ್ರನ್ನೇ ಇಂಟರ್ವ್ಯೂ ಮಾಡಿ ಲೈಕ್ ಅವ್ರಿಗೆ ಏನ್ ಗೊತ್ತಿದೆ ಅದನ್ನ ನಾನು ತಿಳ್ಸಕ್ಕೆ ಪ್ರಯತ್ನ ಪಡ್ತೀನಿ. ಲೈಕ್ ನೋಡೋಣ ಇದ್ರ ಬಗ್ಗೆ ಏನೇ ಮುಂದಿನ ದಿನಗಳಲ್ಲಿ ಏನೇ ಇನ್ಫಾರ್ಮೇಶನ್ ಬಂದ್ರು ನಿಮ್ಗೆ ತಿಳ್ಸ್ಕೊಡಕ್ ಇಷ್ಟಪಡ್ತೀನಿ. ಬಟ್ ಒನ್ ಥಿಂಗ್ ಏನಪ್ಪಾ ಅಂದ್ರೆ ನಾನು ಲೈಕ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಯಾರೇ ಎಷ್ಟೇ ಏನೇ ಮಾತಾಡಿದ್ರು, ಯಾರೇ ಎಷ್ಟೇ ಇದ್ರ ಬಗ್ಗೆ ಲೈಕ್ ಚರ್ಚೆ ಮಾಡಿದ್ರು ಎಂಡ್ ಆಫ್ ದ ಡೇ ಒಂದು ಕ್ವಶನ್ ಮಾರ್ಕ್ ನ ಒಂದು ಕ್ಲಿಯರ್ ಮಾಡ್ಬೇಕು ಅಂದ್ರೆ ಆ ಒಂದು ಕ್ವಶನ್ ಗೆ ಆನ್ಸರ್ ಸಿಗಬೇಕು ಅಂತಂದ್ರೆ ಅದು ನಮ್ಮ ಹೈಕೋರ್ಟ್ ಇಂದ ಒಂದು ಬರ್ಲೇಬೇಕು. ಆ ತೀರ್ಪು ಏನ್ ಬರುತ್ತೆ ಸೊ ಅಲ್ಲಿವರೆಗೂ ನಾವು ಕಾಯಲೇಬೇಕಾಗುತ್ತೆ. ಒನ್ ಥಿಂಗ್ ಏನಂದ್ರೆ ಲೈಕ್ ಇಲ್ಲಿ ನಾನೊಂದ್ ಹೇಳಕ್ ಇಷ್ಟಪಡ್ತೀನಿ, ಇದು ಇಲ್ಲಿಗೆ ಎಂಡ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲು ಇದು ಇಲ್ಲಿಗೆ ಎಂಡ್ ಆಗಲ್ಲ. ಬಿಕಾಸ್ ಆಫ್ ಒಂದಷ್ಟು ಜನ ಹೇಳೋದೇನಪ್ಪ ಅಂದ್ರೆ ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೈಕ್ ಹೈಕೋರ್ಟ್ ಅಲ್ಲಿ ಇನ್ ಕೇಸ್ ಮುಂದೆ ಏನ್ ಬರ್ಬೋದು, ಬಂದ್ರೆ ಏನಾಗ್ಬೋದು ಅಂತ ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಒನ್ ಥಿಂಗ್ ಇಲ್ಲಿ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಏನಂತಂದ್ರೆ ಈಗ ಅಸೋಸಿಯೇಷನ್ಸ್ ಅವರು ಏನಾದ್ರೂ ಲೈಕ್ ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿ ಪರ ಬಂದ್ರೆ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಲೈಕ್ ಬೈಕ್ ಟ್ಯಾಕ್ಸಿ ನಡಿಲಿ ಅಂತ ಏನಾದ್ರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಬಂದ್ರೆ ಕೂಡ ಆ ಟೈಮ್ ಅಲ್ಲಿ ಈ ಒಂದು ಲೈಕ್ ಏನು ಆಪೋಸಿಟ್ ಅಲ್ಲಿ ಇರ್ತಾರೆ ಅವರು ಸುಪ್ರೀಂ ಕೋರ್ಟ್ ಹೋಗುವಂತ ಚಾನ್ಸಸ್ ಇರ್ತದೆ, ಅಥವಾ ಅಪೋಸಿಟ್ ಬಂದ್ರು ಕೂಡ ಅಗ್ರಿಗೇಟ್ ಕಂಪನಿ ಅವರು ಸುಪ್ರೀಂ ಕೋರ್ಟ್ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಇದ್ರ ಬಗ್ಗೆ ಮುಂದಿನ ಯಾವಾಗಾದ್ರೂ ವಿಡಿಯೋನ ಇದ್ರ ಬಗ್ಗೆ ಕ್ಲೀನ್ ಆಗಿ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಈ ಒಂದು ಬೈಕ್ ಟ್ಯಾಕ್ಸಿ ಅಪ್ಡೇಟ್, ಇತ್ತೀಚಿನ ರೀಸೆಂಟ್ ಅಪ್ಡೇಟ್ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನಾನೊಂದು ಹೇಳೋದು ನಮ್ಗೆ ಏನ್ ಗೊತ್ತಿದೆ ಇದ್ರ ಬಗ್ಗೆ ಸತ್ಯಾಂಶನ ಒಂದಷ್ಟು ನೀವು ಇಲ್ಲಿ ಶೇರ್ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ
ಗೊತ್ತಾಗುತ್ತೆ ಅಂತ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಇನ್ಫಾರ್ಮೇಶನ್ ನ ನಿಮ್ ಫ್ರೆಂಡ್ಸ್ ಅಂಡ್ ನಿಮ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಅಂಡ್ ಇದ್ರ ಬಗ್ಗೆ ಯಾರಿಗೆ ಬೇಕು ಲೈಕ್ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತ ಅವ್ರಿಗೂ ಶೇರ್ ಮಾಡಿ ಅಂಡ್ ಅವ್ರಿಗೂ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ. ಸೊ ಮುಂದೆ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಹುಷಾರಾಗಿ ಡ್ಯೂಟಿ ಮಾಡ್ತಿದ್ರೆ ಹುಷಾರಾಗಿ ಡ್ಯೂಟಿ ಮಾಡಿ. ಸೊ ಬೈ ಫ್ರೆಂಡ್ಸ್.